ಜೈ ಕ್ರಿಸ್. ಪ್ರಭು ಕ್ರಿಸ್ತರಲ್ಲಿ ಒಲವಿನ ಸಹೋದರ ಸಹೋದರಿಯರೇ, ಇಂದು ನಮ್ಮ ಭಾರತ ದೇಶದ ಸ್ವಾತಂತ್ರ್ಯೋತ್ಸವ, ಜೊತೆಗೆ ನಮಗೆ ಕಥೋಲಿಕ ಕ್ರೈಸ್ತರಿಗೆ ತಾಯಿ ಮರಿಯಳು ಸ್ವರ್ಗವನ್ನೇರಿ ಹೋದ ಆ ಒಂದು ಭವ್ಯ ಸಂಭ್ರಮ ಆಚರಣೆ. ಈ ಹಬ್ಬದ ಸಮಯದಲ್ಲಿ ನಿಮಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ನಮ್ಮ ಹಬ್ಬದ ಸಂತೋಷವನ್ನು ಹೆಚ್ಚಿಸಲು ನಮ್ಮ ಜೊತೆ ಇದ್ದಾರೆ ಬ್ರದರ್ ಸಚಿನ್ ಮತ್ತು ಸಂಗಡಿಗರು. ಇವರು ನಮ್ಮ ಗುಲ್ಬರ್ಗ ಧರ್ಮಕ್ಷೇತ್ರಕ್ಕೆ ಸೇವೆ ಮಾಡಲು ಮುಂದೆ ಬಂದಿರುವ ನಮ್ಮ ಸಹೋದರರು, ಬ್ರದರ್ಸ್. ಅವರನ್ನು ನಾವು ಪ್ರೀತಿಯಿಂದ ಸ್ವಾಗತಿಸೋಣ. ಅವರು ಈ ಸುಂದರವಾದ ಭಜನೆ ಕಾರ್ಯಕ್ರಮವನ್ನು ಇವತ್ತು ನಿಮಗಾಗಿ ನೀಡಿದ್ದಾರೆ. ಧನ್ಯವಾದಗಳು ಬ್ರದರ್ಸ್ರವರೇ. ಈ ಕಾರ್ಯಕ್ರಮ ನಿಮಗೆಲ್ಲರಿಗೂ ಮೆಚ್ಚುಗೆ ಆಗ್ತಂತ ಭಾವಿಸ್ತೇನೆ. ಬ್ರದರ್ಸ್ರವರನ್ನು ಸ್ವಾಗತಿಸ್ತೇನೆ. ನಿಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಸ್ವಾಗತ, ನಿಮಗೆ ಸ್ವಾಗತ. ದೇವರು ಈ ಲೋಕವನ್ನು ಎಷ್ಟಾಗಿ ಪ್ರೀತಿಸಿದನೆಂದರೆ ತಮ್ಮ ಏಕೈಕ ಪುತ್ರನನ್ನೇ ನಮಗಾಗಿದ್ದಾರೆ ಎಂದು. ಆ ದೇವರ ಪ್ರೇಮವನ್ನು, ಅವರ ಪ್ರೀತಿಯನ್ನು ಸ್ಮರಿಸುತ್ತಾ ಹಾಡೋಣ ಭಜನೆ. ನೀ ತೋರಿದ ಪ್ರೇಮ ಎನ್ನ ಹೃದಯದಲ್ಲಿ ಉಕ್ಕಿ ಹರಿಯುತ್ತಿದೆ. ನೀ ತೋರಿದ ಪ್ರೇಮ ಎನ್ನ ಹೃದಯದಿ ಉಕ್ಕಿ ಹರಿಯುತ್ತಿದೆ. ಯೇಸುವೇ ಉಕ್ಕಿ ಹರಿಯುತ್ತಿದೆ. ನೀ ತೋರಿದ ಪ್ರೇಮ ಎನ್ನ ಹೃದಯದಿ ಉಕ್ಕಿ ಹರಿಯುತ್ತಿದೆ. ಯೇಸುವೇ Thank you.
ಪ್ರೀತಿಯ ಯೇಸುವೆ, ಇಂದು ನಾವು ನಮ್ಮ ದೇಶದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತಿರುವಾಗ ಸ್ವಾಮಿ, ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥಿಸುತ್ತೇವೆ. ನಮ್ಮ ದೇಶವನ್ನು ಆಶೀರ್ವದಿಸಿರಿ. ನಮ್ಮ ಎಲ್ಲ ದೇಶದ ಜನರನ್ನು ಆಶೀರ್ವದಿಸಿರಿ. ಯೇಸುವೆ, ನಮ್ಮ ದೇಶದಲ್ಲಿ ನೀವು ಮಾಡಿದ ಎಲ್ಲ ಅಭಿವೃದ್ಧಿಗಾಗಿ, ಎಲ್ಲ ಸಿರಿ ಸಂಪತ್ತಿಗಾಗಿ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ಆದರೆ ಸ್ವಾಮಿ, ನಮ್ಮ ದೇಶದಲ್ಲಿರುವ ಅಪಾರ ಆಸ್ತಿ ಸಂಪತ್ತು ಕೆಲವರ ಪಾಲಾಗಿದೆ. ಹಲವರು ಬಡವರಾಗಿಯೇ ಉಳಿದಿದ್ದಾರೆ. ಸ್ವಾಮಿ, ನಿಮ್ಮ ಕೃಪೆಯಿಂದ, ನಿಮ್ಮ ಆತ್ಮನ ಶಕ್ತಿಯಿಂದ ಎಲ್ಲರೂ ಹಂಚಿ ಬಾಳುವ ಮನಸ್ಸನ್ನು ನಮಗೆ ಕರುಣಿಸಿರಿ ಸ್ವಾಮಿ. ಯೇಸುವೇ, ವಿಶೇಷವಾಗಿ ನಮ್ಮ ಎಲ್ಲ ಸೈನಿಕರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ. ಗಾಳಿ, ಮಳೆ, ಚಳಿ ಎನ್ನದೆ, ಕಷ್ಟ, ದುಃಖ, ಸಂಕಟ ಎನ್ನದೆ ನಮಗಾಗಿ ನಮ್ಮ ದೇಶವನ್ನು ಕಾಯುತ್ತಿದ್ದಾರೆ ಸ್ವಾಮಿ. ಅವರನ್ನು ಆಶೀರ್ವದಿಸಿರಿ. ಅವರ ಕುಟುಂಬವನ್ನು ಹೇರಳವಾಗಿ ಹರಸಿರಿ. ಯೇಸುವೇ, ವಿಶೇಷವಾಗಿ ನಾನು ಪ್ರಾರ್ಥಿಸುತ್ತೇನೆ, ಧಾರ್ಮಿಕ ಸಾಮರಸ್ಯಕ್ಕಾಗಿ ಯಾವುದೇ ರೀತಿಯ ಧರ್ಮದ ಭೇದ ಭಾವ ಮಾಡದೆ ಎಲ್ಲರೂ ಸಾಮರಸ್ಯತೆಯಿಂದ ಜೀವಿಸಿ ಒಳ್ಳೆಯ ಪ್ರಜೆಗಳಾಗಿ ಜೀವಿಸುವ ಶಕ್ತಿಯನ್ನು ನಮಗೆ ನೀಡಿರೆಂದು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇನೆ. ಹಾಗೂ ನಮ್ಮನ್ನು ಆಶೀರ್ವದಿಸಿರೆಂದು ನಿಮ್ಮಲ್ಲಿ ಬೇಡುತ್ತೇನೆ. ಕೊರೋನಾ ಸಾಂಕ್ರಾಮಿಕ ರೋಗದಿಂದ ನಮ್ಮ ಭಾರತದಲ್ಲಿ 25 ಲಕ್ಷ ಜನರು ಸೋಂಕಿತರಾಗಿದ್ದಾರೆ. 50,000ಕ್ಕೂ ಮೇಲೂ ಮೃತಪಟ್ಟಿದ್ದಾರೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಜನರು ಚಿಂತೆ, ಆತಂಕಕ್ಕೆ ಒಳಗಾಗಿದ್ದಾರೆ. ಮುಂದೆ ಏನಾಗಬಹುದೆಂಬ ಆತಂಕ ಅವರಲ್ಲಿ ಮೂಡಿದೆ. ಈ ಸಮಯದಲ್ಲಿ ನನಗೆ ಪ್ರಭು ಯೇಸು ಕ್ರಿಸ್ತರು ಹೇಳಿದ ಮಾತುಗಳಾದ, ಇಗೋ ನಾನೇ, ಭಯಪಡಬೇಡಿ ಎಂಬ ಅಭಯಾಸ್ತದ ಮಾತುಗಳು, ಸಾಂತ್ವನದ ಮಾತುಗಳು ನನ್ನ ನೆನಪಿಗೆ ಬರುತ್ತಿವೆ.
ಆ ಸಾಂತ್ವನದ ಮಾತುಗಳನ್ನು ನಾವು ಹಾಡಿನ ಮೂಲಕ ಧ್ಯಾನಿಸೋಣ. ಈಗ ಹಾಡೋಣ ರಾಗ ಚಿಂತೆ ಮಾಡಬೇಡ. ಚಿಂತೆ
ಆರೋಗ್ಯದಾಯಕರಾದ ಪ್ರಭು ಯೇಸುವೆ, ಈ ಕೊರೋನಾ ಸಾಂಕ್ರಾಮಿಕ ರೋಗದಿಂದ ಮೃತಪಟ್ಟ ಎಲ್ಲ ಆತ್ಮಗಳನ್ನು ಮೋಕ್ಷಕ್ಕೆ ಸೇರಿಸಿಕೊಳ್ಳಿರಿ. ಅವರ ಕುಟುಂಬಕ್ಕೆ ಸಾಂತ್ವನವನ್ನು ನೀಡಿರಿ. ನಿಮ್ಮ ಅಭಯ ಹಸ್ತವನ್ನು ಎಲ್ಲ ರೋಗಿಗಳ ಮೇಲೆ ಚಾಚಿರಿ. ವೈದ್ಯರು ಮತ್ತು ದಾದಿಯರು ಅವರನ್ನು ನೋಡಿಕೊಳ್ಳುವಾಗ ಅವರು ಮುಟ್ಟುವ ಪ್ರತಿಯೊಬ್ಬ ರೋಗಿಗಳನ್ನು ನಿಮ್ಮ ಸ್ಪರ್ಶದ ಮೂಲಕ ಅವರನ್ನು ಗುಣಪಡಿಸಿರಿ. ನಮ್ಮ ಈ ಪ್ರಾರ್ಥನೆಯನ್ನು ಪ್ರಭು ಕ್ರಿಸ್ತರ ಮುಖಾಂತರ ನಾವು ಪ್ರಾರ್ಥಿಸುತ್ತೇವೆ. ಆಮೆನ್. ನಮ್ಮ ಭಾರತ ದೇಶ ಸುಂದರ ನಾಡು, ಹಲವು ಸಂಸ್ಕೃತಿಗಳ ಬೀಡು. ಆದರೂ ಇವೆ ಜೊತೆಗೆ ಹಲವಾರು ಸಮಸ್ಯೆಗಳು. ಶ್ರೀಮಂತ ಬಡವ, ಮೇಲ್ಜಾತಿ ಕೆಳಜಾತಿ, ಗಂಡು ಹೆಣ್ಣು, ಧರ್ಮಾಧಾರಿತ ರಾಜಕೀಯ, ಭ್ರಷ್ಟಾಚಾರ. ಈ ಹೊಲಸು ರಾಜಕೀಯಕ್ಕೆ ಎಷ್ಟೋ ಜನರು, ಅಧಿಕಾರಿಗಳು, ಸೈನಿಕರು ಬಲಿಯಾಗುತ್ತಾರೆ. ದೇವರ ವಿಷಯವಾಗಿ, ಧರ್ಮದ ವಿಷಯವಾಗಿ ನಿಜವಾದ ಕಲ್ಪನೆ ಇಲ್ಲದಿರುವುದು ಈ ದುರ್ವ್ಯವಸ್ಥೆಗೆ ಮುಖ್ಯ ಕಾರಣ. ದೇವರ ಪ್ರೀತಿ ಇಲ್ಲ, ದೇವರ ಭಯವಿಲ್ಲ, ದೇವರ ಜ್ಞಾನವೇ ಇಲ್ಲ. ಎಲ್ಲಿಯನ್ನ ಪರಮಾತ್ಮ ನಮ್ಮ ಆತ್ಮದೊಳಗೆ ಅಥವಾ ಕಲ್ಲಿಂದ ಕಟ್ಟಲ್ಪಟ್ಟ ಗುಡಿಯೊಳಗೆ? ಬನ್ನಿ ಹಾಡೋಣ ಗೀತೆ, ಎಲ್ಲಿಯನ್ನ ಪರಮಾತ್ಮ. ಎಲ್ಲಿಯನ್ನ ಪರಮಾತ್ಮ, ಎಲ್ಲಿಯನ್ನ Thank you.
ದಯಮಯ ತಂದೆಯಾದ ದೇವರೇ, ನಮ್ಮ ದೇಶದಲ್ಲಿರುವ ಎಲ್ಲ ಜನರಿಗಾಗಿ ಪ್ರಾರ್ಥಿಸುತ್ತೇವೆ. ಎಲ್ಲರೂ ಒಂದೇ ತಾಯಿಯ ಮಕ್ಕಳೆಂದು, ಭರತ ಮಾತೆಯ ಮಕ್ಕಳೆಂದು ಜೀವಿಸಲು ಬೇಕಾದ ಶಕ್ತಿಯನ್ನು ನಮಗೆ ನೀಡಿರಿ. ನಮ್ಮಲ್ಲಿ ಇರ್ತಕ್ಕಂಥ ಅಸೂಯೆ, ಕೆಟ್ಟ ವಿಚಾರಗಳನ್ನು ಕಿತ್ತು ನಿರ್ಮೂಲನೆ ಮಾಡಿರಿ. ಧರ್ಮಗಳನ್ನು ವಿಂಗಡಿಸುವ ವಿಷ ಬೀಜಗಳನ್ನು ನಮ್ಮ ದೇಶದಿಂದ ತೊಲಗಿಸಿರಿ. ನಾವೆಲ್ಲರೂ ಒಂದೇ ತಾಯಿ ಮಕ್ಕಳೆಂದು ಪರಸ್ಪರ ಪ್ರೀತಿ, ಶಾಂತಿ, ನೆಮ್ಮದಿಯಿಂದ ಒಬ್ಬರನ್ನೊಬ್ಬರ ಅರಿತುಕೊಂಡು ಜೀವಿಸಲು ಬಾಳಲು ಬೇಕಾದ ಕೃಪೆಯನ್ನು ನಮಗೆ ನೀಡಿರೆಂದು ಪ್ರಾರ್ಥಿಸುತ್ತೇನೆ. ಆಮೆನ್. ಮರಿಯಳು ದೇವರ ಪುತ್ರರ ತಾಯಾಗುವ ಸೌಭಾಗ್ಯವನ್ನು ಪಡೆದು ಹಾಡಿದಳು ಸ್ತುತಿಗೀತೆ. ಎನ್ನಮನ ಹಾಡುತ್ತಿದೆ ಸ್ತುತಿಗಾನ. ನೀಡಿಹನು ಆ ದೇವ ಮಹಾದಾನ. ಅವರ ಈ ನುಡಿಗಳಂತೆ ನಮ್ಮ ನಾಡಿಗಾಗಿ, ನಮ್ಮ ನಾಡಿನ ಸ್ವಾತಂತ್ರ್ಯಕ್ಕಾಗಿ ಹಾಗೂ ಎಲ್ಲ ಸಾಧನೆಗಳಿಗಾಗಿ, ಅಭಿವೃದ್ಧಿಗಳಿಗಾಗಿ ಹಾಗೂ ನಮ್ಮ ಕುಟುಂಬಕ್ಕಾಗಿ ದೇವರು ಮಾಡಿದ ಆ ಮಹೋಪಕಾರಗಳನ್ನು ನೆನೆದು ಅವರಿಗೆ ಸ್ತೋತ್ರ ಸಲ್ಲಿಸುತ್ತಾ ಹಾಡೋಣ ಗೀತೆ. ಎನ್ನ ಮನ ಹಾಡುತ್ತಿದೆ ಸ್ತುತಿಗಾನ. ನೀಡಿಹನು ಆ ದೇವ ಮಹಾದಾನ. ಎನ್ನ ಮನ ಹಾಡುತ್ತಿದೆ ಸ್ತುತಿಗಾನ. ನೀಡಿಹನು ಆ ದೇವ ಮಹಾದಾನ. ಎನ್ನ ಮನ ಹಾಡುತ್ತಿದೆ ಸ್ತುತಿಗಾನ. ನೀಡಿಹನು ಆ ದೇವ ಶಿಲುಬೆ
ಮರಣವೆಂದು ರಕ್ಷೆ ನೀಡಿದ ತ್ಯಾಗದ ಪ್ರೇಮ ಎನ್ನ ಮನ ಸ್ತುತಿಗಾನ ನೀಡಿ ಹರುವ ದೇವ ಮಂಜರಲ್ಲಿ ದೇವರನ್ನು ಕಾಣುತ್ತಿದ್ದ ತನ್ನಂತೆ ಬರಲು ಪ್ರೀತಿಸುತ್ತ ದೇವರ ಪ್ರೀತಿ ಶಾಶ್ವತ ಪ್ರೀತಿ ನಮನ ಸ್ತುತಿಗಾನ ನೀಡಿ ಹರುವ ಸ್ತುತಿಗಾನ ನೀಡಿ ಹರುವ ದೇವ ಬೆಳ್ಳಿ ಬಂಗಾರವಲ್ಲ ಬೆಳ್ಳಿ ಬಂಗಾರವಲ್ಲ ತನ್ನ ಜೀವ ತ್ಯಾಗ ಮಾಡಿದ ಮಹಾರಾಜ ನಮನ ನೀಡಿ ಹರುವ ದೇವ ಮಹಾರಾಜ ನೀಡಿ ಹರುವ ದೇವ ಮಹಾರಾಜ ಸ್ತುತಿಗಾನ ನೀಡಿ ಹರುವ ದೇವ ಮಹಾರಾಜ ಪ್ರೀತಿಯ ಯೇಸುವೇ, ನಮಗೆ ನೀವು ನೀಡಿದ ಮಹಾದಾನವೇ ನಮ್ಮ ಜೀವ ಮತ್ತು ನಮ್ಮ ಕುಟುಂಬ. ಪ್ರಭುವೇ, ನಮ್ಮ ದೇಶದ ಎಲ್ಲ ಕುಟುಂಬಗಳಿಗಾಗಿ ನಾನು ಪ್ರಾರ್ಥಿಸುತ್ತೇನೆ ಸ್ವಾಮಿ. ಪ್ರಭುವೇ, ಎಲ್ಲರನ್ನು ಆಶೀರ್ವದಿಸಿರಿ ಸ್ವಾಮಿ. ನಿಮಗೆ ತಿಳಿದೇ ಇದೆ, ಜನರು ನೋವಿನಿಂದ ನರಳುತ್ತಿದ್ದಾರೆ ಸ್ವಾಮಿ, ಕಷ್ಟಪಡುತ್ತಿದ್ದಾರೆ ಸ್ವಾಮಿ. ತಿನ್ನಲು ಆಹಾರವಿಲ್ಲದೆ, ಉಡಲು ಬಟ್ಟೆಯಿಲ್ಲದೆ, ಶಾಂತಿ ಸಮಾಧಾನವಿಲ್ಲದೆ ಇದ್ದಾರೆ ಸ್ವಾಮಿ. ಎಲ್ಲರನ್ನು ಆಶೀರ್ವದಿಸಿರಿ ಯೇಸುವೇ. ನಮ್ಮ ಕುಟುಂಬದ ಎಲ್ಲ ಸದಸ್ಯರಿಗಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಅವರನ್ನು ಆಶೀರ್ವದಿಸಿ, ಅವರಿಗೆ ಉಡಲು ಬಟ್ಟೆ, ಸೇವಿಸಲು ಆಹಾರ, ಜೀವಿಸಲು ಮನೆಯನ್ನು ಕರುಣಿಸಿರಿ ಸ್ವಾಮಿ. ಯಾವಾಗಲೂ ಒಳ್ಳೆಯ ಮಕ್ಕಳಾಗಿ ಶಾಂತಿ ಸಮಾಧಾನದಿಂದ ಬಾಳುವ ಶಕ್ತಿಯನ್ನು ನಮಗೆ ಕರುಣಿಸಿರಿ ಎಂದು ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ. ಹಾಗೂ ನಮ್ಮನ್ನು ಆಶೀರ್ವದಿಸಿರಿ ಎಂದು ನಿಮ್ಮಲ್ಲಿ ಬೇಡುತ್ತೇವೆ ಸ್ವಾಮಿ. ಆಮೆನ್. ಪ್ರಭು ಯೇಸುವಿನ ಮಹಿಮೆಯನ್ನು ಹೇಗೆಂದು ಸಾರಲಿ, ಗುರು ಯೇಸುವಿನ ಶ್ರೇಷ್ಠತೆಯನ್ನು ಹೇಗೆಂದು ವರ್ಣಿಸಲಿ. ಜೀವ ಸ್ವರೂಪಿ ತಾನಾಗಿದ್ದರೂ ನಿರುತ ದೇವರಿಗೆ ಸಮನಾದ ಸಿರಿ ಪದವಿಯನ್ನು ಆತ ಹಿಡಿದಿಟ್ಟುಕೊಳ್ಳಲಿಲ್ಲ. ತನ್ನನ್ನು ಬರಿದು ಮಾಡಿಕೊಂಡು ಮನುಜನಾಕಾರದಲ್ಲಿ ಕಾಣಿಸಿಕೊಂಡು ತನ್ನನ್ನೇ ಆತ ತಗ್ಗಿಸಿಕೊಂಡ. ವಿಧೇಯನಾಗಿ ನಡೆದುಕೊಂಡ, ಮರಣ ಪರ್ಯಂತ, ಹೌದೌದು ಮರಣ ಪರ್ಯಂತ
ಆದುದರಿಂದ ಯೇಸುವಿನ ಹೆಸರಿಗೆಂದೇ ಮೊಣಕಾಲೂರಿ ಮಣಿಬರು ಸ್ವರ್ಗ ನಿವಾಸಿಗಳು, ಭೂನಿವಾಸಿಗಳು, ಪಾತಾಳ ಜೀವರಾಶಿಗಳು ಕ್ರಿಸ್ತ ಯೇಸುವೇ ಪ್ರಭು ಎಂದು, ಕ್ರಿಸ್ತ ಯೇಸುವೇ ಗುರುವೆಂದು ಸದಾ ಮಣಿವರು. ಗುರುವೇ ಸಂಪಾದಕ್ಕೆ ಶರಣಾಗಿ ಬಂದರೆ ಗುರುವೇ ಸಂಪಾದಕ್ಕೆ ಶರಣಾಗಿ ಬಂದರೆ
ಗೆಳೆಯನವೇ ಯೇಸು ಪ್ರಭು ನಮ್ಮ ದಾನವೇ ಯೇಸು ಪ್ರಭು ನಮ್ಮ ದಾನವೇ ಉಳಿಸು ಪಾದಕ್ಕೆ ಶರಣಾಗಿ ಗೆಳೆಯನವೇ ಗುರುವೇ ಸಂಪಾದಕ್ಕೆ ಶರಣಾಗಿ ಯೇಸು ಪ್ರಭು ಮಹಾರಾಜ್ ಜೈ ಕ್ರಿಸ್ತ. ಪ್ರಭು ಯೇಸುವೇ, ಈ ಸುಂದರ ದಿನ ನಮ್ಮ ಭಾರತ ದೇಶದ ಸ್ವಾತಂತ್ರ್ಯದ ದಿನ, ನಮಗೆ ಕ್ರೈಸ್ತ ಬಾಂಧವರಿಗೆ ಮಾತೆ ಮರಿಯಳು ಸ್ವರ್ಗವನ್ನೇರಿ ಹೋದ ಆ ಪವಿತ್ರ ದಿನ ಆಚರಣೆ ಮಾಡುವ ಸಂತೋಷವನ್ನು ನಮಗೆ ದಯಪಾಲಿಸಿದ್ದೀರಿ. ಯೇಸುವೇ, ನಿಮಗೆ ಸ್ತೋತ್ರವಾಗಲಿ. ಈ ದಿವಸ ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥಿಸಿದ್ದೀವಿ, ನಮ್ಮ ಜನರಿಗಾಗಿ ನಾವು ಪ್ರಾರ್ಥಿಸಿದ್ದೇವೆ, ನಮ್ಮ ಆಡಳಿತ ವರ್ಗಕ್ಕಾಗಿ ನಾವು ಪ್ರಾರ್ಥಿಸಿದ್ದೀವಿ, ನಮ್ಮ ಸೈನಿಕರಿಗಾಗಿ ನಾವು ಪ್ರಾರ್ಥಿಸ್ತೀವಿ, ನಮ್ಮ ಬಡವರಿಗಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಪ್ರಭು, ನಮ್ಮ ಪ್ರಾರ್ಥನೆಯನ್ನು ಆಲಿಸಿ. ವಿಶೇಷವಾಗಿ ಗುಲ್ಬರ್ಗ ಧರ್ಮಕ್ಷೇತ್ರವನ್ನು ಆಶೀರ್ವದಿಸಿರಿ. ನಮ್ಮ ಗುರುಗಳನ್ನು, ಧರ್ಮ ಭಗಿನಿಯರನ್ನು ಆಶೀರ್ವದಿಸಿರಿ ಪ್ರಭು. ನಮ್ಮ ಪ್ರತಿಯೊಂದು ಕುಟುಂಬವನ್ನು, ಪ್ರತಿಯೊಬ್ಬ ವಿಶ್ವಾಸಿ ಭಕ್ತರನ್ನು ಆಶೀರ್ವದಿಸಿರಿ. ವಿಶೇಷವಾಗಿ ಯುವಕರನ್ನು ಮತ್ತು ಮಕ್ಕಳನ್ನು ವಿಶ್ವಾಸದ ಬಲವಾದ ಕೈಗಳಾಗಿ ಅವರು ಮಾರ್ಪಡುವಂತೆ ಅವರನ್ನೆಲ್ಲ ಆಶೀರ್ವದಿಸಿರಿ ನಾನು ಬೇಡುತ್ತೇನೆ. ಪ್ರಭು, ಈ ಸಂದರ್ಭದಲ್ಲಿ ನಮ್ಮ ಧರ್ಮಕ್ಷೇತ್ರವನ್ನೇ ನಮಗೆ ಸಮರ್ಪಿಸುತ್ತೇವೆ. ಈ ಕ್ಷೇತ್ರದಲ್ಲಿ ದುಡಿಯಲು ಬೇಕಾದಷ್ಟು ಗುರುಗಳನ್ನು, ಧರ್ಮ ಭಗಿನಿಯರನ್ನು ನೀವು ನಮ್ಮವರಿಂದಲೇ ಆರಿಸಿಕೊಂಡಿರಿ. ನಮ್ಮ ಧರ್ಮಕ್ಷೇತ್ರದಲ್ಲಿ ಊರೂರಿಗೂ ಪ್ರತಿಯೊಂದು ಹಳ್ಳಿಗೂ ಪ್ರಭುವಿನ ಪ್ರೀತಿ ಸಂದೇಶ ಹೋಗಿ ಮುಟ್ಟಲಿ ಮತ್ತು ನಮ್ಮ ಜನರೆಲ್ಲರೂ ಎಲ್ಲ ಜನರೊಂದಿಗೆ ಸೇರಿಕೊಂಡು ಈ ದೇಶವನ್ನು ಕಟ್ಟುವುದರಲ್ಲಿ, ಬೆಳೆಸುವುದರಲ್ಲಿ, ಸಮಾನತೆ ತರುವುದರಲ್ಲಿ, ಅಭಿವೃದ್ಧಿ ತರುವುದರಲ್ಲಿ, ಸೇವೆ ಮಾಡುವುದರಲ್ಲಿ ಮುಂಚೂಣಿಯಲ್ಲಿದ್ದು ಪ್ರಭು, ನಮ್ಮ ಸೇವೆ ನಿಮಗೂ ಈ ಲೋಕಕ್ಕೂ ಮೆಚ್ಚುಗೆ ಆಗಲಿ, ಸರ್ವರ ಸಹಕಾರ ನಮಗೆ ಸಿಗಲಿ. ಪ್ರಭು, ನಮ್ಮನ್ನೇ ನಿಮಗೆ ಸಮರ್ಪಿಸ್ತೇವೆ, ನಿಮ್ಮ ಆಶೀರ್ವಾದ ಬೇಡುತ್ತೇವೆ. ತಾಯಿ ಮರಿಯಮ್ಮನವರೇ, ಯೇಸುವಿನ ತಾಯಿಯೇ, ನಮ್ಮ ತಾಯಿಯೇ, ಭಾರತ ದೇಶವನ್ನು ಆಶೀರ್ವದಿಸಿರಿ. ನಮಗಾಗಿ ಯೇಸುವಿನಲ್ಲಿ ಭಿನ್ನಯಿಸಿರಿ. ನಮ್ಮ ಪ್ರಾರ್ಥನೆಗಳನ್ನು ಪ್ರಭು ಯೇಸುವಿನಲ್ಲಿ ಹೇಳಿ ನಮಗೆ ಬೇಕಾದಷ್ಟು ಆಶೀರ್ವಾದಗಳನ್ನು ನೀವೇ ದಯಪಾಲಿಸುವುದಾಗಿದೆ.